ಕಾರ್ಯಕ್ರಮ ಮಾಡಿದ್ದೀವಿ. ವಿವೇಕ್ ಸುಬ್ಬಾರೆಡ್ಡಿ ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು. ಹೈಕೋರ್ಟಲ್ಲಿ ಒಂದು 1500 ಜನಕ್ಕೆ ಅಂದರೆ ಲಾಯರ್ಸು, ಅವ್ರ ಸ್ಟಾಫು, ಜಡ್ಜಸ್ಸು, ಆ ಕಾರ್ಯಕ್ರಮವನ್ನು ಚೀಫ್ ಜಸ್ಟಿಸ್ ಆಫ್ ಬ್ಯಾಂಗ್ಳೂರು ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು. ಹೈಕೋರ್ಟಲ್ಲಿ ಮಾಡಿಕೊಟ್ಟಿದ್ದೀವಿ. ನಂತರ ಅವರ ಮೆರಿಗೆಯಂತೆ ಅವ್ರಿಗೆ ಇಷ್ಟ ಇದ್ದವಂಥ ಸೆಷನ್ಸ್ ಕೋರ್ಟಲ್ಲಿ ಒಂದು 2000 ಜನಕ್ಕೆ ಲಾಯರ್ಸು, ಇವ್ರಿಗೆ ಜಡ್ಜಸ್ಸು, ಅಲ್ಲಿರೋಂಥ ಸ್ಟಾಫ್ಗೆ ಈ ಥರ ಹೆಲ್ತ್ ಕ್ಯಾಂಪ್ ಮಾಡಿಕೊಟ್ಟಿದ್ದೀವಿ. ಇದು 3ನೇದು ಇಲ್ಲಿ ಮಾಡ್ತಿರೋದು. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇವತ್ತಿನ ದಿವಸ ನಾವು ಡೆಂಟಲ್ ಹೆಲ್ತ್ ಕ್ಯಾಂಪು, ಬ್ಲಡ್ ಡೊನೇಷನ್ನು, ನಂತರ ಆಯುರ್ವೇದಿಕ್ಕು ಡ್ರಗ್ಸು ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು ಈ ಮೋರ್ಪೇನ್ ಲ್ಯಾಬಿಂದ ಸ್ಪಾನ್ಸರ್ ಮಾಡಿದ್ದಾರೆ. ಅದನ್ನೂ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಜಡ್ಜ್ ಸಾಹೇಬರು ಬಂದು, ನಂತರ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ವಿವೇಕ್ ಸುಬ್ಬಾರೆಡ್ಡಿ ಅವರು ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಕಾರ್ಯಕ್ರಮ ನಡೀತಿದೆ. ಸುಮಾರು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬ್ಲಡ್ ಡೊನೇಷನ್ದು ಒಂದು 150ರಿಂದ 200 ಮ್ಯಾಕ್ಸಿಮಮ್ ಆಗ್ಬೋದು ಅನ್ನೋ ಥರದಲ್ಲಿದೆ. ನಂತರ ಡೆಂಟಲ್ ಹೆಲ್ತ್ ಚೆಕಪ್ಪು ಒಂದು 1500ರಿಂದ 2000 ಜನ ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು ಅಂತ ನಮ್ಮ ಅನಿಸಿಕೆ ಇದೆ. ಅದೇ ಪ್ರಕಾರ ಇಲ್ಲಿ ನಡೀತಿದೆ. ತಾವೆಲ್ಲರೂ ಬಂದಿದ್ದೀರಾ. ಎಲ್ಲರೂ ನೀವು ಪತ್ರಕರ್ತರು, ಈವನ್ ನಾನು ಡಾಕ್ಟ್ರಾಗಿ ಇಲ್ಲಿ ಸೂರ್ಯಕಿರಣ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಾನೂ ಇಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೀನಿ. ನಿಮ್ಮ ಪತ್ರಕರ್ತರಿಗೆ ಹೇಳೋದು ಏನಂತ ಹೇಳಿದ್ರೆ, ಬರೀ ಇವ್ರಿಗೆ ಮಾತ್ರ ಅಲ್ಲ, ನೀವೂ ಇಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಇರೋದ್ರಿಂದ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮಗೂ ಅನುಕೂಲ ಆಗಲಿ ಅಂತ ಸೂರ್ಯಕಿರಣದಿಂದ ನಾನು ತಿಳಿಸ್ತಾ ಇದ್ದೀನಿ. ಪ್ರತಿಷ್ಠಾನದ 2000 ಇಸ್ವಿಲಿ ಪ್ರಾರಂಭ ಆಯಿತು. ಇದು ಸಿಲ್ವರ್ ಜೂಬ್ಲಿ ಇಯರ್ ಅಂದರೆ ಬೆಳ್ಳಿ ಹಬ್ಬ ವರ್ಷ ನಡೀತಾ ಇದೆ. ಇದುವರೆಗೂ ಸುಮಾರು ಒಂದು 3000 ಕಾರ್ಯಕ್ರಮಗಳನ್ನ ಏರ್ಪಡಿಸಿದೆ. ಬೆಂಗಳೂರು ನಗರದಲ್ಲಿ ಒಂದೇ ಅಲ್ಲ, ಸುತ್ತಮುತ್ತಲ ನಗರಗಳಲ್ಲಿ ದಾವಣಗೆರೆ ಹತ್ರ, ರಾಜನಹಳ್ಳಿ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯೂ ಕಾರ್ಯಕ್ರಮ ಏರ್ಪಡಿಸ್ತಾ ಬಂದಿದ್ದೀವಿ. ಇದರಲ್ಲಿ ನಾವು ಏನು ಮೇಂಟೈನ್ ಮಾಡಿದ್ದೀವಿ ಅಂದರೆ 3 ಪಾಲಿಸಿ. ಒಂದು ಓಪನ್ ಡೋರ್ ಪಾಲಿಸಿ, ಯಾವ ಜಾತಿ ಧರ್ಮ ಇಲ್ಲ, ಯಾರು ಬೇಕಾದರೂ ಬಂದು ನಮ್ಮ ಸರ್ವಿಸಸ್ ತಗೋಬೋದು. 2ನೇದು ಟ್ರಾನ್ಸ್ಪರೆನ್ಸಿ, ಯಾರು ದುಡ್ಡು ಕೊಟ್ಟರೆ ಅದನ್ನು ಅವ್ರ ಕಣ್ಣು ಮುಂದೆನೇ ಖರ್ಚು ಮಾಡ್ತೀವಿ, ಅದರಲ್ಲಿ ಒಂದು ಪೈಸಾನೂ ತೊಗೊಳೋದಿಲ್ಲ. ನಾನು 25 ವರ್ಷ ಆಯಿತು ಇಲ್ಲಿ ಬಂದು ಕ್ಯಾಂಪ್ಗಳಲ್ಲಿ ಏನು ಅಡುಗೆ ಮಾಡಿಸಿರುತ್ತೆ ಅದು ಒಂದು ಸ್ಪೂನು ಸಹ ನಾನು ಟೇಸ್ಟ್ ಮಾಡಿಲ್ಲ ಇದುವರೆಗೂ. ಯಾರಿಗೆ ಮಾಡಿಸಿದೆ ಅವ್ರಿಗೆ ಹೋಗಬೇಕು ಅನ್ನೋ ಒಂದು ತತ್ವದ ಮೇಲೆ ಸೂರ್ಯಕಿರಣ ಪ್ರತಿಷ್ಠಾನ ನಡ್ಕೊಂಡ್ಬರ್ತಾಯಿದೆ. ಧನ್ಯವಾದ. ಥ್ಯಾಂಕ್ ಯು.